ದಕ್ಷಿಣದ ಈ ಕಾಡುಗಳ ದಟ್ಟತೆ ಎಷ್ಟಿದೆ ಎಂದರೆ ಈ ವ್ಯಾಘ್ರಗಳ ಜೊತೆಗೆ ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿಗಳೂ ಕೂಡ ಬದುಕುತ್ತಿವೆ. ಆನೆಗಳು. ಈ ದೈತ್ಯ ಪ್ರಾಣಿಗಳ ಹಿಂಡಿಗೆ ಇತ್ತೀಚೆಗಷ್ಟೇ ಒಂದು ಪುಟ್ಟ ಮರಿಯೂ ಸೇರಿಕೊಂಡಿದೆ. ಅದು ಹುಟ್ಟಿ ಕೆಲವೇ ದಿನಗಳಾಗಿರಬಹುದು ಅಷ್ಟೇ. ಹಿರಿಯ ಹೆಣ್ಣಾನೆಯೊಂದು ಇತರ ಆನೆಗಳನ್ನ ಅವುಗಳಿಗೆ ಇಷ್ಟವಾಗುವ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದೆ. ಕೆರೆಗಳೆಲ್ಲ ತುಂಬಿರೋ ಈ ತಿಂಗಳಲ್ಲಿ ನೀರಿಗಿಳಿದು ಆಡುವುದೆಂದರೆ ಆನೆಗಳಿಗೆ ಆನಂದವೋ ಆನಂದ. ಹೇರಳವಾದ ಆಹಾರ, ಸಾಕಷ್ಟು ನೀರು ಸಿಗುವ ಈ ಆನೆಗಳಿಗೆ ತಮ್ಮವರೊಂದಿಗೆ ಆಡುತ್ತಾ ಸಮಯ ಕಳೆಯುವುದಲ್ಲದೆ ಮತ್ತೇನು ಕೆಲಸ. ಆನೆಗಳಿಗೆ ನನ್ನವರು ತನ್ನವರು ಎನ್ನುವ ಭಾವನೆ ಹೆಚ್ಚು. ಹಿಂಡಿನ ಮರಿಯಾನೆಗಳಿಗೆ ಮಿಕ್ಕ ಆನೆಗಳ ಪರಿಚಯವಾಗುವುದು ಹೀಗೆ ಸಂತೋಷದಿಂದ ಆಡುವಾಗಲೇ. ಆದರೆ ಈ ಸಂತೋಷ ಬಹಳಷ್ಟು ದಿನ ಉಳಿಯುವುದಿಲ್ಲ. ಮುಂಗಾರು ಮುಗಿದಿದ್ದು ಕರ್ನಾಟಕದಲ್ಲಿ ಒಣ ಹವೆ ಶುರುವಾಗಲಿದೆ. ಇನ್ನು ಸ್ವಲ್ಪ ದಿನದಲ್ಲೇ ನಳನಳಿಸೋ